ಅರೆಬರೆ ಜಲಜೀವನ್ ಮಿಷನ್ ಕಾಮಗಾರಿಯಿಂದ ಸಾರ್ವಜನಿಕರ ಸಂಚಾರಕ್ಕೆ ಸಂಕಟ. ಸರ್ಕಾರದ ಹಣ ಜಲಜೀವನ್ ಮಿಷನ್ ಯೋಜನೆಯ ಹೆಸರಿನಲ್ಲಿ ಮಾರಣ ಹೋಮ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದ ಮಹತ್ವಾಕಾಂಕ್ಷೆಯ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆಯಡಿ ತಾಲೂಕಿನಾದ್ಯಂತ ನಾನಾ ಗ್ರಾಮಗಳಲ್ಲಿ ಕೈಗೊಂಡಿರುವ ಕಾಮಗಾರಿ ಹಲವೆಡೆ ಅಪೂರ್ಣವಾಗಿದೆ. ವರ್ಷದಿಂದ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಲು ರಸ್ತೆ ಅಗೆದು ಹಾಗೇ ಬಿಡಲಾಗಿದ್ದು, ಪೈಪ್ಲೈನ್ ಹಾಕಲು ತೆಗೆದ ತಗ್ಗು ಮುಚ್ಚುವವರು ದಿಕ್ಕಿಲ್ಲದೆ ಕತ್ತಲಾದ್ರೆ ಎಡವೆ ಬಿದ್ದು ಗಾಯಗೊಳ್ತಾ ಇದ್ದಾರೆ ಜನ. ಆಯತಪ್ಪಿ ಬಿದ್ದು ಕೈಕಾಲು ಮುರಿದುಕೊಳ್ತಾ ಇದ್ದಾರೆ ಬೈಕ್ ಸವಾರರು. ಇದಕ್ಕೆ ಉದಾಹರಣೆಯಾಗಿ ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮ ಪಂಚಾಯಿತಿಯ ಗುಡಿಹಾಳ ಗ್ರಾಮದಲ್ಲಿ 2.5 ವರ್ಷಗಳಿಂದ ಜಲಜೀವನ್ ಮಿಷನ್ ಅಥವಾ ಹರ್ ಘರ್ ಹರ್ ಜಲ ಯೋಜನೆಯು ಅರ್ಧದಲ್ಲಿ ಸ್ಥಗಿತಗೊಂಡಿದ್ದು, ಗುಡಿಹಾಳ ಗ್ರಾಮದಲ್ಲಿ ಸರಿಸುಮಾರು 2,500ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದು ಒಟ್ಟು 321 ಮನೆಗಳಿಗೆ 1 ಕೋಟಿ ರೂಪಾಯಿಯ 37 ಲಕ್ಷ ವೆಚ್ಚದಲ್ಲಿ ಜಲಜೀವನ್ ಈ ಯೋಜನೆಯನ್ನ ರೂಪಿಸಲಾಗಿದೆ. ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ 2.5 ವರ್ಷಗಳಿಂದ ಕಾಮಗಾರಿ ಮುಗಿಯದೆ ನೆನೆಗುದಿ ಬಿದ್ದಿದ್ದು, ತ್ವರಿತಗತಿಯಲ್ಲಿ ಮುಕ್ತಾಯಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರು ಸಂಸದರಿಗೂ ಮನವಿ ಸಲ್ಲಿಸಿದ್ದು, ಈ ಕುರಿತು ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಗುತ್ತಿಗೆದಾರರು ಗ್ರಾಮದಲ್ಲಿ ಸಿಸಿ ರಸ್ತೆಯನ್ನ ಅಗೆದು ಹಾಗೆ ಬಿಟ್ಟು ನಾಪತ್ತೆಯಾಗಿಟ್ಟಿದ್ದಾರೆ. ಇದರಿಂದ ಮಳೆಯ ನೀರು ಹಾಗೂ ಸಾರ್ವಜನಿಕರ ಬಳಕೆಯ ನೀರು ರಸ್ತೆಯಲ್ಲಿ ನಿಲ್ಲುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗ್ತಾ ಇದೆ. ಮಸ್ಕಿ ತಾಲೂಕು ವ್ಯಾಪ್ತಿಯಲ್ಲಿ 21 ಗ್ರಾಮ ಪಂಚಾಯಿತಿಗಳು, ತಾಂಡ, ಗೊಲ್ಲರಹಟ್ಟಿ, ಆಂಧ್ರ ಕ್ಯಾಂಪ್ಗಳು, 8 ಹೋಬಳಿಗಳು ಹಾಗೂ 144 ಹಳ್ಳಿಗಳು ತಾಲೂಕು ವ್ಯಾಪ್ತಿಗೆ ಒಳಗೊಂಡಿದ್ದು, ನಾನಾ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಗಂಗಾ ಎಂಬ ಹೆಸರಿನಡಿ ನೀರು ಕೊಡಲು ಹೊರಟವರು ಮಾಡಿದ ಅವಾಂತರ ಇದೀಗ ಎದ್ದು ಕಾಣ್ತಾ ಇದೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ನಡೀತಾ ಇರುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಗುತ್ತಿಗೆದಾರರು ಬೇಕಾದವರಿಗೆ ಹಂಚಿಕೆ ಮಾಡಿರುವುದರಿಂದ ಕಾಮಗಾರಿ ವಿಳಂಬವಾಗುವ ಜೊತೆಗೆ ಇಚ್ಛೆ ಬಂದಂತೆ ರಸ್ತೆಗಳನ್ನು ಅಗೆದು ಗುಂಡಿಗಳನ್ನು ಮುಚ್ಚದೆ ಹಾಗೆ ಬಿಟ್ಟು ಸಂಪೂರ್ಣ ರಸ್ತೆಗಳನ್ನು ಹಾಳು ಮಾಡಲಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಜೆಜೆಎಂ ಯೋಜನೆಯಡಿ ರಾಜ್ಯ ಸರ್ಕಾರದ 45% ಅನುದಾನದ ಜನತೆಗೆ ಸ್ಥಳೀಯ ವಂತಿಗೆ 10% ರಾಜ್ಯ ಸರ್ಕಾರ ನೀಡಿದೆ. ಆದರೆ ಕೇಂದ್ರ ಸರ್ಕಾರದ 45% ಅನುದಾನ ಈವರೆಗೆ ಬಂದೇ ಇಲ್ಲ. ಪರಿಣಾಮ ಬಹುತೇಕ ಗ್ರಾಮಗಳಲ್ಲಿ ಅರೆಬರೆ ಕೆಲಸ ಮಾಡಿದ್ದಾರೆ ಗುತ್ತಿಗೆದಾರರು. ಹಾಗೆ ಆ ಕೆಲಸವನ್ನ ಕೈಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದಾರೆ. ಇನ್ನು ಜೆಜೆಎಂ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳಿಗೆ ದೂರವಾಣಿ ಸಂಪರ್ಕದ ಮೂಲಕ ಸಂಪರ್ಕಿಸಿದ್ರು ಯಾವುದೇ ರೀತಿಯ ಸ್ಪಂದನೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ವರದಿ ದುರ್ಗೇಶ್, ಹಸಮಕಲ್, ಮಸ್ಕಿ. ಎಲೆಕ್ಷನ್ ಅಂತ ಬರ್ತಾರ ಆಯ್ ಬಾಯ್ ಮಾಡಿ ಹೋಗ್ಬಿಡ್ತಾರೆ. ಆ ನಂತರ ಯಾರು ಬರೋದಿಲ್ಲ. ಗೆದ್ದ ಮ್ಯಾಗ್ರೆ ಎಲೆಕ್ಟನ್ ಅವ್ರದ್ದು ಹಕ್ಕ, ಗೆದ್ದ ಮ್ಯಾಗ ನಮ್ದು ಅಂತಾರ ಅವ್ರು. ನಮ್ಗೆ ಅವ್ನೇನು ನಮ್ಮ ಗೋಗಿನ ಕೈಯಾಗಿದೆ. ಈಗ ನೋಡಿ ಒಂದು 20 ವರ್ಷ ಇರ್ತಾರ ನಮ್ಮೂರಿಗೆ ನೋಡ್ರಿ ರಸ್ತೆ ಹೆಂಗಿದೆ, ಯಾರು ಶೇರ್ ಮಾಡಲ್ಲ. ಇದಂತೂ ನಮ್ಮ ಚಿಕ್ಕಪ್ಪನ ಸರ್ ನಮ್ಮ ಊರಿಗೆ 4 ಜನ ಮಕ್ಕಳು ಒಂದೊಂದು ಮನೆಯಲ್ಲಿ ಜಡ್ ಒಂದು ಹಾಸ್ಪಿಟ್ಲ್ ಸೇರಿದ್ದಾರೆ. ಬೇಕಾದ್ರೆ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ಎಲ್ಲ ಮೆಡಿಸಿನ್ ಹೊರತಾರೆ. ಬೇಕಾದ್ರೆ ತೋರಿಸಿದ್ರೆ ಹಿಂಗಾದ್ರೆ ಹೆಂಗೆ ಸರ್ ನಾವು ಬಡವ್ರು ಇಲ್ಲಿ ಏನು ಮಾಡಿ ಎಲ್ಲ ಕಡು ಬಡ್ತಾನೆ ಸರ್. ಇದೆಲ್ಲ ನಮ್ಮ ಅಂಬೇಡ್ಕರ್ ಏನೈತಿ. ಇದರಿಂದ ಭಾಳ ಸೊಳ್ಳೆ, ವಾಂತಿ, ಬೇದಿ, ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆ. ಸ್ಕೂಲ್ಗೆಲ್ಲ ಮಕ್ಕಳಿಗೂ ಏರ್ಪೇರ್ ಆಗ್ತಾಯಿಲ್ಲ, ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಮಕ್ಕಳೆಲ್ಲ. ಅದರಿಂದ ನೀವೇ ಗೌರ್ಮೆಂಟ್ದವರು ದೊಡ್ಡವರು ಸ್ವಲ್ಪ ನಿಮ್ಗೇನಾದರೂ ಸಹಾಯ ಮಾಡಬೇಕಂದ್ರೆ ನಾವು ವಿನಂತಿಸ್ಕೊಳ್ತೇವೆ. ಮತ್ತು ಇನ್ನೊಂದು ಇದು ಜೆಜೆಎಂ ರೋಡ್ ಹಾಕ್ಬೇಕಂತ ಹೇಳಿ ಪೈಪ್ಲೈನ್ ತೋಡ್ಬಿಟ್ಟಾರ. ಅವ್ರು ಇನ್ನೂ ರೋಡ್ ಸರಿ ಮಾಡಿಲ್ಲ. ಅದರಿಂದ ಅದೆಲ್ಲ ಮಣ್ಣು 2 ವರ್ಷ ಆಯಿತು. ಮಣ್ಣು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಜಾರಿ ಬೀಳ್ತಾವೆ. ಸೈಕಲ್ ಮಕ್ಕಳೆಲ್ಲ ಅವ್ರಿಗೆ ಮಲೇರಿಯಾ, ಡೆಂಗು ಎಲ್ಲ ಬರ್ತಾ ಇದೆ.
ಮಸ್ಕಿ ತಾಲೂಕಿನ ಮಟ್ಟೂರು ಗ್ರಾಮ ಪಂಚಾಯತಿ ಒಳಗೊಂಡಿರ್ತಕ್ಕಂಥ ಗುಡಿಯಾಳ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾರ್ಯವು ಕಳಪೆ ಆಗೋದ್ರಿಂದ 2 ವರ್ಷದಿಂದ ಈ ಸಿಸಿಯನ್ನು ಒಗೆದು ಹಾಗೆ ಬಿಟ್ಟು ಹೋಗಿದ್ದಾರೆ. ಇನ್ನುವರೆಗಾಗಿ ಗುತ್ತೇದಾರ ಇಲ್ಲಿ ಯಾರು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರಿಗಳು ಕೂಡ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡ್ತಾ ಇಲ್ಲ. ಇಡೀ ಗ್ರಾಮದಲ್ಲಿ ಸಿಸಿ ಹಿಂದಿಗುಂಡಿ ತೆಗೆದುಬಿಟ್ಟು ಹಾಗೆ ಬಿಟ್ಟೋದ್ರ ಕಾರಣ ಗ್ರಾಮದಲ್ಲಿ ಅನೇಕ ಮಳೆ ಆಗೋದ್ರಿಂದ ಕಾರಣ ಸೊಳ್ಳೆಗಳು ಅನೇಕ ರೋಗ ರುಜಿನಗಳನ್ನು ಆಗ್ತಾಯಿದೆ. ಆಮೇಲೆ ವೃದ್ಧರಿಗೆ ಅಡ್ಡಾಡೋಕ್ಕೂ ತೊಂದರೆ ಆಗ್ತಾಯಿದೆ. ಇದನ್ನು ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಚುನಾವಣೆ ಪ್ರತಿನಿಧಿಗಳಿಗೂ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿ ಕೊಟ್ಟರು ಕೂಡ ಈ ಜಲಜೀವನ್ ಮಿಷನ್ ಕೂಡ ಮಾತ್ರ ಸ್ಪಂದನೆ ಮಾಡ್ತಾ ಇಲ್ಲ. ಆದಷ್ಟು ಬೇಗನ ಆ ಗುತ್ತೇದಾರ ಎಲ್ಲಿದ್ದಾನೆ ಅಂತ ಸ್ವಲ್ಪ ತಾವು ಇದು ಮಾಡಿಕೊಟ್ರೆ ಅವ್ರನ್ನ ಬೇರೆಯವರಿಗೆ ವರ್ಗಾಯಿಸಿ ಈ ಕೆಲಸವನ್ನು ಪುನಃ ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಯಾವುದೇ ಒಂದು ಧರ್ಮಸ್ಥಳದ್ದು ಅಮಾಯನಕ್ಕಿಂದು ಆದಷ್ಟು ಬೇಗ ಸರ್ಕಾರ ದೃಢ ನಿರ್ಧಾರ ತಗೊಳ್ತದೆ. ಆದರೆ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ನೀರು ಕೊಡತಕ್ಕಂಥ ಕಾರ್ಯಕ್ರಮದ ಸ್ಪಂದನೆ ಮಾಡ್ತಲ್ಲಕ್ಕಿಂತ ಮಾತನ್ನು ಹೇಳ್ತಾರೆ. Vale,